ಹಲೋ ಸರ್, ಕೆ ಮಂಜು ಅವರಾ? ಇವಾಗ ನಿಮ್ಗೆ ಕ್ಲಾರಿಟಿ ಕಳಿಸಿದ್ವಿ ನೋಡಿ ಬ್ರದರ್ ಎಲ್ಲರೂ. ನೋಡಿ ಸರ್, ನೀವೆಲ್ಲ ಮಾತಾಡೋದು ತಪ್ಪು ತಾನೆ ನೀವೆಲ್ಲ. ಇಲ್ಲಮ್ಮ, ನಾನ್ ಹೇಳಿದ್ದು ಬಂಗಾರಪ್ಪ ಶಾಮಿಯಾಗ ಅವ್ರಿಗೆ ಕರ್ನಾಟಕ ಪ್ರಶಸ್ತಿ ಕೊಡಿ, ರಾಜ್ಯೋತ್ಸವ. ಈಗೆಲ್ಲ ಅಲ್ಲ ಸರ್, ಈಗೆಲ್ಲ ಕರೆಕ್ಟ್ ಆಗಿ ಕೊಟ್ಬಿಟ್ಟವ್ರೆ, ಅವಾಗೆಲ್ಲ ತಪ್ಪ. ಇಲ್ಲಪ್ಪ, ಇವಾಗಲ್ಲಪ್ಪ. ಅದ್ ಕೊಟ್ಟಿ ರಾಜ್ಕುಮಾರ್ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರ್ಯಾರು ಇದೆಯಾ? ಮತ್ತಿಗೆ ಇದೆಯಾ? ಅಲ್ಲ, ಹಂಗೆ ತಾನೇ ಮಾತಾಡಿದ ನೀವ್ ಹೇಳ್ರಿ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ? ಅಲ್ಲ ರೀ, ಅಣ್ಣವ್ರು ಯಾವ್ದು ಇವಾಗ ಕೊಟ್ಟಿರೋರು ಯಾರು? ಅಣ್ಣವ್ರಿಗೆ ಕರ್ನಾಟಕ ರತ್ನ ಕೊಟ್ಟಿಕ್ಕೆ ಅದೇ ಒಂದ್ ಮೆರುಗು ಅಲ್ವಾ? ಅದ್ ಕಮ್ಮಿ ಇದೆ ಅವ್ರಿಗೆ. ಅವ್ರು ಕೊಡೋ ಅವ್ರು ಕೊಟ್ಟಿರೋ ಪ್ರಶ್ನೆ ಇದು ಭಾರತದಲ್ಲೇ ಕೊಟ್ಟವ್ರೆ, ಭಾರತ ಜಾತಿ ಅವರು. ನೀವೆಲ್ಲ ಹಿರಿಯರು ಇದ್ದೀರಾ, ಚಿತ್ರರಂಗದಲ್ಲಿ ಪಳಗಿರೋರು. ಮೊನ್ನೆ ಎಲ್ಲ ಶಿವಣ್ಣನ ಹೆಸರು ಹೇಳಿದ್ರಿ, ಇದಕ್ಕೆ ಎಲ್ಲ ಖುಷಿ ಹುಡುಗರೇನ ಮಾಡ್ತಾರೆ. ಶ್ರೀಕಾಂತ್ ಹೆಸರು ಹೇಳ್ತೀರಾ? ಕ್ಲಾರಿಟಿ ಕೊಟ್ಟಿದ್ದೀನಿ, ಕ್ಲಾರಿಟಿ ಕೊಟ್ಟಿದ್ದೀನಿ, ವಾಟ್ಸಪ್ ಕೊಡ್ತೀನಿ ನೋಡಿ, ಕ್ಲಾರಿಟಿ ಕೊಟ್ಟಿದ್ದೀನಿ. ಸುಮ್ನೆ ಹಿಂಗೆಲ್ಲ ಮಾತಾಡೋದು ತಪ್ಪು. ನೀವು ಹೇಳ್ತಿ ಕೇಳ್ರಿ ದಯವಿಟ್ಟು. ನಾನಲ್ರಿ, ಇಡೀ ಭಾರತದ ಯಾರು ಮಾತಾಡ ಅವ್ರಿಗೆ ಗೌರವ ಇದೆ. ಅವ್ರಿರೋ ಅವ್ರು ಒಬ್ಬ ಅವ್ರ ಕಲಾವಿದ ಸಿಗಲ್ರಿ. ಗೌರವ ಐತೆ, ಯಾರೋ ಥರ್ಡ್ ಕ್ಲಾಸ್ ಮಕ್ಳು ಮಾತಾಡ್ತಾರೆ, ನೀವ್ ಹಂಗ್ ಮಾತಾಡಬಾರ್ದು ನೀವೆಲ್ಲ. ನಮಸ್ಕಾರ. ಮೊನ್ನೆ TV9 ಒಂದು ಇಂಟರ್ವ್ಯೂಲಿ ಕರ್ನಾಟಕ ರತ್ನ ವಿಷ್ಣುವರ್ಧನ್ ಕೊಟ್ಟರು, ನಿಮ್ಗೆ ಖುಷಿನ ಅಂತ ಹೇಳಿದ್ರು. ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದೆ. ಯಾಕೆ ಅಂದರು, ನಾನು ಕರ್ನಾಟಕ ಪ್ರಶಸ್ತಿಗಿಂತ ಜಾಗ ಕೊಟ್ಟು ಒಳ್ಳೇದು ಅಂತ ಕೇಳಿದೆ. ಆ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಿದೆ. ಬಂಗಾರಪಟ್ಟಣದಲ್ಲಿ ಶಾಮಿಯಾನ ಹಾಕಿದ್ದ ಒಬ್ಬ ಮುಸ್ಲಿಮ್ಗೆ ಅವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ರಂತೆ. ಅದು ರಾಜ್ಯೋತ್ಸವ ಪ್ರಶಸ್ತಿ ಆಮೇಲೆ ಗೊತ್ತಾಯಿತು. ಆಮೇಲೆ ಕೆಲವರು ಇವಾಗ ಅಭಿಮಾನಿ ಹೇಳ್ತಾವ್ರೆ ಅಣ್ಣವ್ರು ಕೊಟ್ಟಿದ್ದಾರಂತೆ. ಅಣ್ಣವ್ರಿಗೆ ಶ್ರೇಷ್ಠವಾದ ಕರ್ನಾಟಕ ಇಡೀ ಭಾರತದ ಚಿತ್ರದ ಒಳ್ಳೆಯ ನಟರು. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ, ನನಗೆಲ್ಲ ಯಾರಿಗೂ ಇಲ್ಲ. ಆ ಥರ ದಯವಿಟ್ಟು ಕನ್ಫ್ಯೂಸ್ ಆಗಿರಿ. ದಯವಿಟ್ಟು ಕ್ಷಾರಿ ಅಣ್ಣವ್ರ ಬಗ್ಗೆ ಅಲ್ಲ, ಯಾರ ಬಗ್ಗೆ ಚಿತ್ರರಂಗದಲ್ಲಿ ಯಾರ ಬಗ್ಗೆ ನಾವು ಅಷ್ಟು ಅಗೌರವ ಮಾತಾಡಲ್ಲ. ಚಿತ್ರರಂಗ ನಮ್ಮ ಪ್ರಾಣ, ನಮ್ಮ ಮನೆ, ನಮ್ಮಿದು. ಅದರಿಂದ ಯಾರೋ ದಯವಿಟ್ಟು ಇದ್ರ ಬಗ್ಗೆ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೀನಿ. ಅಣ್ಣವ್ರ ಬಗ್ಗೆ ನಾನು ಅಂತಲ್ಲ, ಇಡೀ ಭಾರತದಲ್ಲಿ ಅಣ್ಣವ್ರ ಬಗ್ಗೆ, ರಾಜ್ಕುಮಾರ್ ಬಗ್ಗೆ ಅಪಾರವಾದ ಗೌರವ ಇದೆ, ಪ್ರೀತಿ ಇದೆ. ಅವ್ರ ಬಗ್ಗೆ ಯಾರು ಮಾತಾಡಲ್ಲ, ಮಾತಾಡೋದಿಲ್ಲ. ಅದ್ರ ಬಗ್ಗೆ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನನ್ನ ಮಾತು ನಿಮ್ಗೆ ತಪ್ಪು ಅಂತ ಅನ್ಸ್ಕೊಂಡಿದೆ, ದಯವಿಟ್ಟು ಕ್ಷಮಿಸಿ. ಸಾರಿ.